ಎಲ್ಲ ರೈತರಿಗೂ ನಮಸ್ಕಾರ. ಇವತ್ತು ತೆಂಗಿನ ಮರ ಇರ್ತಕ್ಕಂಥ ರೈತರುಗಳಿಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಗಿಡದಲ್ಲಿ ಇದನ್ನು ಅಬ್ಸರ್ವ್ ಮಾಡಿ. ಸೊ ಈ ಗಿಡ ಏನಕ್ಕೆ ಪರ್ಟಿಕ್ಯುಲರಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ಈ ಥರ ರೈತರು ಗರಿಗಳನ್ನೆಲ್ಲ ಕಡ್ದು ಬಿಡ್ತಾರೆ. ತಮಗೆ ಕಲ್ಟಿವೇಷನ್ ಮಾಡೋಕ್ಕೆ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ಗರಿಗಳೆಲ್ಲ ಅಡ್ಡ ಬರುತ್ತೆ ಅಂತೇಳಿ. ಸೊ ಈ ಥರ ಬುಡದಿಂದ ಗರಿಗಳನ್ನ ಕಡ್ಕೊಂತ ಬಂದಂಗೆಲ್ಲ ನಿಮಗೆ ಈ ಥರ ಒಂಬಾಳೆ ಹೊಡೆಯೋದು ತುಂಬ ಲೇಟ್ ಆಗುತ್ತೆ. ಇದು ಸೊ ನೋಡಿ, ಇದು ಈ ಟೈಮಲ್ಲಿ ಒಂಬಾಳೆ ಸ್ಟಾರ್ಟ್ ಆಗಿದೆ. ಏನಕ್ಕಂದರೆ ಈ ಥರ ಗರಿಗಳನ್ನೆಲ್ಲ ಕಡ್ದು ಹಾಕ್ಬಿಟ್ಟಿದ್ದಾರೆ. ಇದು ಸೊ ನೋಡಿ ಎಷ್ಟು ಗರಿಗಳನ್ನ ಕಡ್ದು ಹಾಕಿದ್ದಾರೆ. ಸೊ ಈ ಒಂಬಾಳೆ ಒಂದು ಗರಿಗೆ ಒಂದು ಒಂಬಾಳೆ ಬರ್ತಾ ಹೋಗುತ್ತೆ ಅದು. ಸೊ ಅದು ಗರಿ ಏನಕ್ಕೆ ಬೇಕು ಅಂದರೆ ಅದ್ರ ಮೇಲೇ ಕಾಯಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೆ ವೆಯ್ಟೇಜು ತಡ್ಕೊಳ್ಳೋಕ್ಕೆ ಆಗಬೇಕು. ಆ ಥರ ಗರಿಗಳು ಇರಬೇಕು ನಿಮಗೆ. ಈ ಥರ ಒಣಗೋಗಿದ್ದರೆ ಸರಿ, ಏನು ತೊಂದರೆ ಇಲ್ಲ. ಇದು ನೋಡಿ ಎಲ್ಲ ಕಡ್ದಿರ್ತಕ್ಕಂಥದ್ದು ಇದು ಗರಿಗಳು. ನೋಡಿ ಎಷ್ಟೊಂದು ಗರಿಗಳನ್ನೆಲ್ಲ ಕಡ್ದು ಹಾಕಿದ್ದಾರೆ. ಸೊ ನಿಮ್ಮ ತೋಟದಲ್ಲಿ ಈ ಥರ ಗರಿಗಳನ್ನ ಯಾವುದೇ ಕಾರಣಕ್ಕೂ ಕಡಿಬೇಡ್ರಿ. ಈ ಥರ ಕಡಿಯೋದ್ರಿಂದ ನಿಮಗೆ ಆದಷ್ಟು ಏನಾಗುತ್ತೆ ಅಂದರೆ ನಿಮಗೆ ಕಾಯಿ ಬಿಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ನೋಡಿ ಎಷ್ಟೊಂದು ಗರಿಗಳೆಲ್ಲ ಕಡ್ದು ಹಾಕಿದ್ದಾರೆ. ಓಕೆ, ಸೊ ಆದಷ್ಟು ಈ ಗರಿಗಳನ್ನ ಕಡಿಯೋದನ್ನು ಅವಾಯ್ಡ್ ಮಾಡಿ. ನಿಮ್ಮ ತೋಟದಲ್ಲೂ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ. ನೋಡ್ಬೋದು ನೀವು ಯಾವ ಥರ ಕಡ್ದು ಹಾಕಿದ್ದಾರೆ ಅಂತ. ನಿಮಗೆ ಕಲ್ಟಿವೇಷನ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ಈ ಥರ ಗರಿಗಳನ್ನೆಲ್ಲ ಕಿತ್ತಾಕಿದ್ದಾರೆ.